ತರುಣ್ ಸುಧೀರ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ರಾಬರ್ಟ್ ಸಿನಿಮಾದ ಮೇಲೆ ಅಭಿಮಾನಿಗಳು ಭಾರಿ ನಿರೀಕ್ಷೆಯನ್ನ ಇಟ್ಟಿದ್ದಾರೆ. ಕೇವಲ ಒಂದು ಚಿಕ್ಕ ಪೋಸ್ಟರ್ ನಿಂದಲೇ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಸದ್ದು ಮಾಡಿದ ಸಿನಿಮಾ ರಾಬರ್ಟ್. ಹೌದು, ರಾಬರ್ಟ್ ಟೈಟಲ್ ಚೌಕ ಸಿನಿಮಾದಿಂದ ಶುರುವಾಗಿದ್ದು ತರುಣ್ ಸುಧೀರ್ ಹಾಗೂ ಡಿ ಬಾಸ್ಗೆ ತುಂಬಾನೇ ಇಷ್ಟವಾದ ಹೆಸರು ರಾಬರ್ಟ್. ಹೀಗಾಗಿ ರಾಬರ್ಟ್ ಹೆಸರಿನ ಸಿನಿಮಾ ಮಾಡಲು ತರುಣ್ ಸುಧೀರ್ ಹಾಗೂ ಡಿ ಬಾಸ್ ಮುಂದಾಗಿದ್ದಾರೆ. ಹಾಗೂ ಈ ಸಿನಿಮಾದ ಪೋಸ್ಟರ್ ಕೂಡ ಬಿಡುಗಡೆಯಾಗಿದ್ದು ಈಗಾಗಲೇ ಸಿನಿಮಾದ ಚಿತ್ರೀಕರಣವೂ ಸಹ ಶುರುವಾಗಿದೆ. ಈ ಸಿನಿಮಾಗಾಗಿ ಡಿ ಬಾಸ್ ಸಖತ್ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ. ಅಪಘಾತದಿಂದ ಡಿ ಬಾಸ್ ಕೈಗೆ ಪೆಟ್ಟಾಗಿದ್ದರೂ ಸಹ ಹೇಗೋ ಕಷ್ಟಪಟ್ಟು ಪ್ರತಿನಿತ್ಯ ವರ್ಕೌಟ್ ಅನ್ನ ಮಾಡ್ತಿದ್ದಾರೆ. ಯುಗಾದಿ ಹಬ್ಬದಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಡಬಲ್ ಧಮಾಕ ಸಿಗಲಿದೆ. ಹೌದು, ರಾಬರ್ಟ್ ಡಿ ಬಾಸ್ ಅವರ 53ನೇ ಸಿನಿಮಾವಾಗಿದ್ದು ಈ ಸಿನಿಮಾದ ಟೀಸರ್ ಯುಗಾದಿ ಹಬ್ಬದಂದು ರಿಲೀಸ್ ಆಗುವ ಸಾಧ್ಯತೆ ಇದೆ. ಹಾಗೂ ಡಿ ಬಾಸ್ ಅವರ 50ನೇ ಸಿನಿಮಾವಾದ ಕುರುಕ್ಷೇತ್ರ ಸಿನಿಮಾದ ಟ್ರೈಲರ್ ಕೂಡ ಯುಗಾದಿ ಹಬ್ಬಕ್ಕೆ ರಿಲೀಸ್ ಆಗ್ತಿದೆ ಎಂದು ಕೆಲವು ಮೂಲಗಳಿಂದ ತಿಳಿದು ಬಂದಿದೆ. ಕುರುಕ್ಷೇತ್ರ ಸಿನಿಮಾದ ಟ್ರೈಲರ್ ಯುಗಾದಿ ಹಬ್ಬದಂದು ರಿಲೀಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಡಿ ಬಾಸ್ ರಾಬರ್ಟ್ ಸಿನಿಮಾದ ಟೀಸರ್ ಯುಗಾದಿ ಹಬ್ಬದಂದು ರಿಲೀಸ್ ಆಗ್ತಾ ಇದೆ. ನೀವು ಕೂಡ ರಾಬರ್ಟ್ ಸಿನಿಮಾದ ಟೀಸರ್ ಗಾಗಿ ಕಾಯ್ತೀನಿ ಅಂತ ಅಂದ್ರೆ ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ಹಾಗೂ ನೀವೇನಾದ್ರೂ ಪಕ್ಕದ ಫ್ಯಾನ್ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನಷ್ಟು ಡಿ ಬಾಸ್ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮ್ಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಧನ್ಯವಾದಗಳು.